ಋತು ಇವತ್ತು ಸಾಯಂಕಾಲ ಅವರು ಸೈಟ್ ಓನರ್ ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಸೈಟ್ ನೋಡ್ಕೊಂಬರೋಕ್ಕೆ ಸಾಯಂಕಾಲ ಹೋಗೋಣ. ಸರಿ ಆಯಿತು. ಅಪ್ಪಗೂ ಅಮ್ಮಗೂ ಹೇಳ್ದ ಒಂದು ಮಾತು ಕೇಳ್ದ? ಮಾವನಿಗೂ ಹೇಳ್ತೀನಿ ಬಾರ್ ಮಾವ ನೋಡ್ಕೊಂಡು ಹೋಗಂತೆ ಅಂತ ಹೇಳಿ. ನಿಮ್ಮ ಅಪ್ಪಾಜಿಗೂ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿ ಹೇಳೈತೆ. ಬಂದಮೇಲೆ ಹೋಗೋಣ ಹೇಳು. ಅವರು ಫೋನ್ ಮಾಡ್ತಾರೆ, ಬಂದಾಗ ಫೋನ್ ಮಾಡ್ತೀನಿ ಅಂತ ಹೇಳವ್ರೆ. ಬಂದಾಗ ಹೋಗೋಣ. ಬೇಗ ನಾವು ಸೈಟ್ ತಗೋಬಿಟ್ರೆ ಹೆಂಗೋ ಆಮೇಲೆ ಮನೆ ಕಟ್ಕೊಂಡ್ರೆ ಆಯಿತು. ಅಷ್ಟೊತ್ತಿಗೆ ಮಕ್ಕಳು ದೊಡ್ಡವಾಗ್ತವೆ. ಹೆಂಗೋ ನಾವು ಆಮೇಲೆ ಮನೆಗೇ ಕಟ್ಕೊಂಬಕ್ಕಾಗುತ್ತೆ. ಇವಾಗ ಫಸ್ಟ್ ಸೈಡ್ ತಗೊಳ್ಳೋಣ. ಇಲ್ಲಿ ಬೇಡವೇ ಬೇಡ ಈ ಇಕ್ಕಟ್ಟಿನ ಜಾಗದಾಗೆ. ಇಲ್ಲಂತೂ ಕೇಣಿ ಕಿತಾಪತಿ ಜಾಸ್ತಿ ಜನ. ಆ ಕಡೆ ಬೈಲಾಗೆ ತಗೊಂಡ್ರೆ ಯಾವುದೇ ಇರಲ್ಲ ಏನು. ಕಪ್ಪತ್ತಾಗೆ ಭಾಳ ಕಿರಿಕಪ್ಪ ಇಲ್ಲಂತೂ. ಅಯ್ಯೋ ಅಯ್ಯಮ್ಮ ಇಲ್ಲೋದಕ್ಕೆ ತಣ್ಣಗೈತೆ ಚೌಡಮ್ಮ. ಅವಳಿದ್ದಿದ್ರೆ ನಂದು ಇಲ್ಗಾನ ಬರುತ್ತೆ ಅಂತ ಹೇಳಿ ಕಸ ತಗೊಂಬಂದು ಬಾಗ್ಲಕ್ಕೆಲ್ಲ ಹಾಕೋದು. ಅಯ್ಯೋ ಎಷ್ಟು ಇದು ಮಾಡೋಳು. ಅಯ್ಯಮ್ಮ ಇಲ್ಲೋದಕ್ಕೆ ಒಂದಿಟ್ಟು ತಣ್ಣಗೈತೆ ನೋಡಪ್ಪ. ಅದಕ್ಕೆ ಮತ್ತೆ ನಾನು ಅದೇ ಡಿಸೈಡ್ ಮಾಡಿದೆ. ಅಯ್ಯೋ ಈಗ ಹೊಸ ಮನೆ ಕಟ್ಟಿಸ್ತೀವಿ ಅಂತ ಇಕ್ಕಟ್ಟಿನ ಜಾಗದಲ್ಲಿ ಕಟ್ಟಿಸಿ ಏನಕ್ಕೆ ಸುಮ್ಮನೆ ಎಲ್ಲಾದ್ರೂ ಜಾಗ ಇರೋ ಅಂತ ಬೈಲ ಕಟ್ಟೋಣ ಅಂತೇಳಿ ನಾನು ಅದಕ್ಕೆ ಬೇರೆ ಕಡೆ ಎಲ್ಲಾದರೂ ಸೈಟ್ ತಗೊಂಡು ಸುಮ್ಮನೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ನಾನು ಇಲ್ಲಿ ಕಟ್ಟಿರೆ ಅಯ್ಯೋ ಆತ್ಲಲ್ಲ ಇತ್ಲಲ್ಲ ಅಮ್ಮಂಗೆ ಆಗುತ್ತೆ. ಅದಕ್ಕೆ ಇದನ್ನೇನು ಮಾಡೋದು ಬೇಡ. ಸಾಕಿವ ಸೀಟ್ ಹಾಕಿದ್ದೀವ, ಸೋರ್ದಂಗೆ ಒಂದು ಸೀಟ್ ಹಾಕಿದ್ದೀವಲ್ಲ, ನಿನ್ನ ತಲೆ ಕೆಡಿಸ್ಕೊಂಬಂದು ಬೇಡ. ಇದ್ರ ಬಗ್ಗೆ ಸೈಟ್ ತಗೊಂಡು ಕಟ್ಟೋದು ನೋಡ್ಕೊಂಬಂದು ಅಷ್ಟೇ ಸುಮ್ಮನೆ. ಯಾಕೋ ಅಳ್ತಾ ಇದ್ದಾಳಲ್ಲ ಗಗನ, ಏನಾಯಿತು? ಯಾಕೆ ಅಳ್ತಾ ಇದೆಯಾ? ಋತು ಅಕ್ಕ, ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಿರೋದಕ್ಕೆ ಕಾರಣ ಎಲ್ಲರೂ ನನಗೆ ಬೈತಾರೆ. ನನಗೆ ತುಂಬ ಬೇಜಾರಾಗ್ತೈತೆ ಋತು ಅಕ್ಕ. ಯಾರು ಬೈದಿದ್ದು? ನಿಮ್ಮ ಚಿಕ್ಕಮ್ಮ ಊರಿಗೆ ಹೋಗಿರೋಕ್ಕೆ ಕಾರಣ ನೀನಂತ ಯಾರು ಬೈದಿದ್ದು? ಯಾರಮ್ಮ ಬೈದಿದ್ದು? ಇನ್ಯಾರು? ಅಂಜಲಿ ಅಕ್ಕ ನಮ್ಮ ಅಕ್ಕನಿಗೆ ಬೈತು. ಋತು ಅಕ್ಕ, ನೀನು ನಿಮ್ಮ ಚಿಕ್ಕಮ್ಮನಿಗೆ ಗಲಾಟೆ ಮಾಡಿ ಊರಿಗೆ ಕಳಿಸ್ಬಿಟ್ಟಲ್ಲೇ ನಿಮ್ಮ ಅಪ್ಪಗೆ ಹೇಳಿ ಅಂತ ಹೇಳಿ ಬೈತು ಅಕ್ಕಯ್ಗೆ. ಅದಕ್ಕೆ ಅಳ್ತಾ ಇದ್ದಾಳೆ. ಸರಿಯಾಗಿ ಮಕ್ಕಳುಬೇಕಾಯಿತು ಗಗನ. ನಾನು ಅದೇನು ಕಾರಣ ಆಗ್ತೀನಿ? ನಮ್ಮ ಚಿಕ್ಕಮ್ಮ ಮಾಡಿರೋ ತಪ್ಪಿಗೆ ನಮ್ಮ ಅಪ್ಪ ಇವತ್ತು ಕಳಿಸಿರೋದು ನಾನೇನೇನು ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು. ಇವಳು ಅಳ್ತಾಳೆ. ನಾನು ಅದಕ್ಕೆ ನಿನ್ಗೆ ಯಾಕೆ ನಮ್ಮನೆ ಸುದ್ದಿ ಅಂತ ಬೈದೆ. ಅಕ್ಕಂದು ಭಾಳ ಆಗೈತೆ ಋತು. ಅಂಜಲಿ ಹಾಕೊಂಡು ನಾನು ನೋಡ್ತಾ ಇದ್ದೀನಿ. ನಾನು ಬರ್ತಾ ಇದ್ರೆ ಹೆಂಗೆ ಮಾತಾಡುತ್ತೆ ಗೊತ್ತಾ? ಏನಾದರೂ ಒಂದು ಹೇಳ್ತಿರುತ್ತೆ. ನೀನು ಅದೇ ಬಸಣ್ಣ ಮಾಮ ಅಂತ ಅಂದ್ಕೊಂಡು ಎಲ್ಲ ವಿಷಯ ಹೇಳಿ ಯಾವಾಗ ಗಲಾಟೆ ಮಾಡಿ ಊರಿಗೆ ಕಳಿಸ್ತೋ ಅದಕ್ಕೆ ನಾನು ಬರ್ತಾ ಇರೋದು ನೋಡಿನೂ ಅಂಕಲು ಮಾತಾಡುತ್ತೆ. ಕಂಡರ ಮನೆಗೆ ಯಾಕೆ ವಿಷಯ ಬೇಕು? ನಾವು ಒಬ್ರು ಮನೆದಕ್ಕೆ ತಲೆ ಹಾಕಲ್ಲ ಹಿಂಗೆ ಅಂತ. ಇವಾಗ ಹೆಂಗೆ ಮತ್ತೆ ಕಂಡರ ಮನೆ ವಿಷಯಕ್ಕೆ ಇವ್ರು ತಲೆ ಹಾಕಿದ್ರು ಸುಮ್ಮನಿರ್ಬೇಕು ತಾನೆ? ಅವ್ರ ಮನೆಗೆ ಅವ್ರು ಏನೋ ಮಾಡ್ಕೊಂತಾರೆ. ಇವಳು ನಮ್ಮ ಅಕ್ಕನ ಮಕ್ಕಳುಗಳೇ ಅಂತಂದರೆ ಸುಮ್ಮನೆ ಅದೇ ಬಂದ್ಲು. ಸರಿಯಾಗಿ ಬೈಬೇಕು ತಾನೆ? ಅದೇ ಮತ್ತೆ ನಮ್ಮ ಚಿಕ್ಕಮ್ಮ ಮಾಡಿರೋ ತಪ್ಪಿಗೆ ಇವಾಗ ನಮ್ಮ ಅಪ್ಪ ಇವತ್ತು ಕಳ್ಸೈತಿ. ಏನಿವಾಗ ನಿನ್ಗೆ ಏನಕ್ಕೆ ಬೇಕು ಅಂತ ಹೇಳಿ ನಾನೇ ಕಾರಣ ಏನಿವಾಗ ಅಂತ ಹೇಳಿ ಸರಿಯಾಗಿ ಮಕ್ಕಳುಬೇಕಾಗಿತ್ತು ಅವಳಿಗೆ. ನಡಿ ಕೇಳೋಣ, ನಡಿ ಕರ್ಕೊಂಡು ಹೋಗ್ತೀನಿ. ಒಂದಿಬ್ರು ಮೂವರು ಹಂಗೆ ಅಂದ್ರೆ ನಿಮ್ಮ ಚಿಕ್ಕಮ್ಮನ ನೀನು ಊರಿಗೆ ಕಳಿಸಿದ್ಯಂತೆ ನಿಮ್ಮ ಅಪ್ಪ ಗಲಾಟೆ ಮಾಡಿ ಅಂತ ಹೇಳ್ತಾರೆ ಋತು ಅಕ್ಕ. ಅಳ್ಬೇಡ ಸುಮ್ಮನಿರು ಗಗನ, ನಾನೆಲ್ಲ ಕೇಳ್ತೀನಿ ಅವಳಿಗೆ. ನಿನ್ಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ ಅಂತ ಹೇಳಿ ಉಳುತ್ತೀನಿ ಮಕ್ಕಳಿಗೆ. ಫೋನ್ನಾಗೆಲ್ಲ ಹೇಳ್ತಾಳಂತೆ. ಅವಳು ಹೋಗಿದ್ಲು ಬಂದ್ಲು ಹಂಗೆ ಹಿಂಗೆ ಅಂತ ಫೋನ್ನಾಗೆಲ್ಲ ಫೋನ್ ಮಾಡಿ ನಿಮ್ಮ ಚಿಕ್ಕಮ್ಮನಿಗೆ ಎಲ್ಲ ಹೇಳ್ತಾಳಂತೆ. ಅಲ್ಲ ಇವಳಿಗೆ ಏನಕ್ಕೆ ಬೇಕಪ್ಪ? ಸುಮ್ಮನಿರಬೇಕು. ನಮ್ಮನೆ ಆಯ್ತು, ನಾವು ಅಣ್ಣ ತಮ್ಮಂದ್ರು ನಮ್ದು ಏನಾಯ್ತು ಅದು ನಾವು ನೋಡ್ಕೊಂತೀವಿ. ಇವಳಿಗೆ ಕಡೆಗಳ ಅವಳಿಗೆ ಏನಕ್ಕೆ? ನರೇಂದ್ರಯ್ಯ ಬಾ, ಒಳ್ಳೆ ಸಮಯದಾಗ ಬಂದೆ. ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಹೇಳಿ ನೋಡ್ತಿದ್ದೆ, ಆದರೆ ನೀನು ಸಿಗ್ತಾನೆ ಇರಲಿಲ್ಲ. ಬಾ. ಯಾಕಪ್ಪ ಏನಾತ ಪ್ರವಿ? ಅಣ್ಣ ನಿಮ್ಮ ಅಯ್ಯಮ್ಮಗೆ ಸ್ವಲ್ಪ ಬುದ್ಧಿ ಹೇಳು. ಕಂಡರ ಮನೆ ವಿಷಯ ಯಾಕೆ ಈ ಹುಡುಗರ್ನೂ ಬೈತೈತೆ. ಹಂಗೇನೆ ಬಾಯಿಗೆ ಬಂದಂಗೆ ನಾನು ಅಲ್ಲೇ 2-3 ಸತಿ ನೋಡಿದ್ದೀನಿ. ನಾನು ಗೊತ್ತಿದ್ರು ಹಂಗೆ ಮಾತಾಡುತ್ತೆ. ಏನಾನ ಒಂದು ಅಂತಿರುತ್ತೆ, ಅಂಕ್ಲು ಮಾತಾಡ್ತಾ ಇರುತ್ತೆ. ನಾನು ಎಷ್ಟು ಅಂತ ಸಹಿಸ್ಕೊಂಬನ. ನಾನು ನಿನ್ನ ಮಕ್ಕ ನೋಡ್ಕೊಂಡು ಸುಮ್ಮನಿದ್ದೀನಿ. ನೀನು ಒಳ್ಳೇದು. ಅದಕ್ಕೇ ನಿನ್ನ ಮಕ್ಕ ನೋಡ್ಕೊಂಡು ನಾನು ಸುಮ್ಮನೆ ಬಂದಿದ್ದೀನಿ. ನಾನು ಜಗಳ ಮಾಡಿಲ್ಲ. ಹೇಳು ಒಂದು ಬೇರೆಯವ್ರ ಮನೆ ವಿಷಯ ಯಾಕೆ ನಿನಗೆ? ನಿಂದೇನಾಯ್ತು? ನೀನು ನೋಡ್ಕೊಂಡು ನೀನು ಸುಮ್ಮನಿರೋದು ಕಲಿ ಅಂತೇಳಿ ನಿನ್ನ ಹೆಂಡ್ತಿಗೆ ಬುದ್ಧಿ ಹೇಳು. ನಾನು ಹೇಳ್ತೀನಿ ಕಣಪ್ಪ, ಕೇಳ್ದಿಲ್ದಾಳನ್ನ. ನಾನು ಎಷ್ಟು ಹೇಳ್ತೀನಿ, ಬೇಡ 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 ಕಂಡರ ಮನೆ ವಿಷಯ ನಿನ್ಗೆ ಯಾಕೆ? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಅಪ್ಪನಿರೋದು ಕಲಿ ಅಂತ ಹೇಳಿ ನಾನು ಗಿಣಿಗೆ ಹೇಳ್ದಂಗೆ ಹೇಳ್ತೀನಿ. ಕೇಳ್ದಿಲ್ದಾಳನ್ನ ನಾನೇನಪ್ಪ ಮಾಡೋಣ? ಬಿಡ, ನಾನೆಲ್ಲ ಹೇಳ್ತೀನಿ ಬಿಡಪ್ಪ ಅಂತ ಹೋಗಿ. ಅಣ್ಣ ನೀನು ಎದ್ರಿಕೆ ಅಂತೀವಿ. ಒಬ್ರು ಸುದ್ದಿ ಹೋಗಲ್ಲ, ಒಬ್ಳು ಗಾಳಿ ಗಂಟ್ಲಿಗೆ ಹೋಗಲ್ಲ, ಏನಿಲ್ಲ. ಅವಳೆ ಬರೀ ತಾರ ತಿಗಡಿ ಬುದ್ಧಿ. ಈ ಹುಡುಗರು ಬೈದಳಿ. ಹುಡುಗರು ಏನು ಮಾಡ್ತಾವಣ್ಣ? ಕಂಡರ ಮಕ್ಕಳನ್ನ ಯಾರೂ ಸಾಕಲ್ಲ ಅಂತಾಳೆ. ಅದೇಂಗೆ ಸಾಕಲ್ಲ? ಇವತ್ತು ನಮ್ಮ ಸುಗುಣಕ್ಕ ಸಾಕಿಲ್ವೇ? ಎಲ್ಲರೂ ನೋಡ್ಕೊಂತಾರೆ. ಮಕ್ಕಳು ಅಂಬೋದು ಪ್ರೀತಿ ಇದ್ದರೆ ಎಲ್ಲರೂ ನೋಡ್ಕೊಂತಾರೆ. ಕಂಡರ ಮಕ್ಕಳನ್ನ ಯಾರೂ ನೋಡ್ಕೊಂಬಲ್ಲ. ಅಯ್ಯಮ್ಮ ಅಷ್ಟು ನೋಡ್ಕೊಂಡಿರೋದು ಹೆಚ್ಚು ಅಂತಾಳೆ. ಇವಳಿಗೆ ಏನು ಬೇಕು? ಸುಮ್ಮನಿರ್ಬೇಕಾ?
ಬಿಡ ಮತ್ತು ನಾನೆಲ್ಲ ಹೇಳ್ತೀನಿ ಬಿಡು. ಹೊಲ್ಕಲ್ಲ ಮನ್ಗಲ್ಲ ಅಂತ ಏನು ಗುದ್ದಾಡ್ಕೊಂಡು ನಾನೆಲ್ಲ ಹೇಳ್ತೀನಿ. ಸುಮ್ಮನಿರಮ್ಮ ನಮ್ಮ ಎಮ್ಗೆ ಬುದ್ಧಿ ಹೇಳ್ತೀನಿ, ಸುಮ್ಮನಿರು. ಸುಮ್ಮನೆ ನಾನೇ ಹೋಗಿ ಚೆನ್ನಾಗಿ ಉಗಿದು ಬರ್ತೀನಿ. ಪಾಪ ಇವಣ್ಣ ಯಾತ ಮಾತಾಡಲ್ಲ ಮೆತ್ತಂದು, ಅದಕ್ಕೇ ಸಾದ್ರ ತಗೊಂಡವಳೆ. ಇವಣ್ಣ ಪಾಪ ದೇವ್ರಂಥ ಮನುಷ್ಯ ಅಂತನ್ಗೆ ಎಂಥ ಬಜಾರಿ ಅಂತ ಹೆಂಗ್ಸು. ನಮ್ಮ ಅಕ್ಕ ಮಕ್ಕಳುಗಳೇ ಅಂತ ಹೇಳಿದ್ರೆ ಉಗಳೇ ಇಲ್ಲ, ಅದೇ ಬಂದ್ಲು. ಅಂಥವ್ರಿಗೆ ಹಂಗೆ ಮಾಡೇ ತೋರಿಸ್ಬೇಕು ಗಗನ. ನೀನು ಹೆದ್ರಿಕೊಂಡು ಅಳ್ತಾ ಬರಬಾರ್ದು. ಹೆದ್ರಿಕೊಂಡು ಅಳ್ತಾ ಬಂದರೆ ನಿನಗೆ ನಾಳೆ ಹೊತ್ನಾಗ ಇನ್ನೊಂದು ಮಾಡ್ತಾರೆ ಅವ್ರಿಗೆ. ಅಂದರೆ ಅವ್ರು ಮಾತಾಡೋದಕ್ಕೂ ಅವ್ರು ಒಂಬತ್ತಕ್ಕೂ ಹಂಗೆ ಮಾಡಿ ಬರಬೇಕು, ಮಕ್ಕುಗಿದು ಬರಬೇಕು. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಕಿರು. ನಾನೇ ಕಾರಣ ಇವಾಗ ಏನು ಅಂತಾನು ಅಷ್ಟೇ. ನಮ್ಮ ಚಿಕ್ಕಮ್ಮ ಏನು ದೊಡ್ಡ ಇದಲ್ಲ, ಅವಳ ಬಂಡವಾಳ ಎಲ್ಲರಿಗೂ ಗೊತ್ತಾಗಿರೋದಕ್ಕೆ ನಮ್ಮ ಅಪ್ಪ ಇವತ್ತು ಕಳಿಸಿರೋದು. ಇನ್ನು ನಾನು ಹೇಳಿರೋದಲ್ಲ, ಎಲ್ಲರಿಗೂ ಗೊತ್ತಾಗೈತೆ ನಮ್ಮ ಚಿಕ್ಕಮ್ಮನ ಬಂಡವಾಳ ಏನು ಅಂತ ಹೇಳಿ ತಾನು ಮಕ್ಕ ಹೊಡ್ದಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು. ಹುಡುಗರಾಗಿ ಸರಿಯಾಗಿ ಮಕ್ಕ ಕೂಗುಳ್ರಿ ಹೇಳ್ತೀನಿ. ಮಕ್ಳು ಹೊತ್ತಾಗೆ ಮಕ್ಳು ಉಳಿಸ್ಕೊಂಡ್ರೆ ಮತ್ತೆ ಗೊತ್ತಾಗೋದು ಹೆಂಗೆ ಮಾತಾಡೋಣ ಮಕ್ಳ ಬಗ್ಗೆ ಹಂಗೆ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡಲ್ಲ. ಹಂಗೆ ಮಾತಾಡ್ತಾಳೆ, ಎಂಥ ಮಾತುಗಳು ಆಡ್ತಾಳೆ. ಥೂ ಹೇಳು. ಬೋಲು ಒಳ್ಳೆಯವಳಲ್ಲ. ಈ ಕೇರಾಗ ಅವಳೊಬ್ಳಪ್ಪ ಆ ಚೌಡಮ್ಮನ ಜೊತೆಗೆ ಸೇರ್ಕೊಂಡು ಅವಳೊಬ್ಳು ಕೆಟ್ಟ ಮೆಟ್ಟಿ ಹಿಡ್ದವಳು. ನಮ್ಮ ಅಪ್ಪ ಬಂದಾಗ ಹೇಳ್ತೀನಿ ಋತು ಅಕ್ಕ, ಹೇಳೋಣ ಸುಮ್ಮನಿರು. ಆಮೇಲೆ ಮಾತಾಡಿದ್ರಾಯ್ತು. ನನ್ನ ಹತ್ರ ಏನಾದರೂ ಮಾತಾಡಲಿ ನಾನು ಅವಾಗ ಹೇಳ್ತೀನಿ. ಅವಳು ನಾನು ಮಾತಾಡ್ಸಲ್ವಲ್ಲ, ಅದಕ್ಕೆ ನನ್ನ ಮ್ಯಾಗ್ಲ ಸಿಟ್ಟಿಗೆ ಆ ಚೌಡಮ್ಮನಿಗೆ ಸಪೋರ್ಟ್ ಮಾಡ್ತಾಳೆ. ಆ ಚೌಡಮ್ಮಂತ ಮಾತಾಡ್ತಾಳೆ ಅಷ್ಟೇ. ಅವಳ್ದೇನು ಹೇಳ್ತೀಯಬ್ಬ, ಅವಳ ಹಣೆ ಬರ ಇಷ್ಟೇ ಅಂತ ತಿಳ್ಕೊಬೇಕು, ಸುಮ್ಮನೆ ಆಗಬೇಕು. ಸುಮ್ಮನಿರು, ಅವಳಕ್ಕೆ ಹೋಗ್ಬೇಡ. ಹತ್ರ ಇನ್ನೂ ಅಳಿಸ್ತಾರೆ ಗಗನ ನಿನಗೆ. ನೀನು ಧೈರ್ಯವಾಗಿರಬೇಕು. ಅದೇ ಮತ್ತೆ ನಿಮ್ಮ ಋತು ಅಕ್ಕ ಹೇಳ್ದಂಗೆ ನಿನ್ನ ಧೈರ್ಯವಾಗಿರಬೇಕು. ಅಂದಿದ್ದಾರೆ ಅಂದರೆ ಮಕ್ಕ ಕೂಗ್ತು ಬರಬೇಕು. ಸರಿಯಾಗಿ ಕ್ಯಾಕ್ರು ಸೂಗುತ್ತ ಬಾ. ಹಂಗಾದ್ರೆ ಇನ್ನೊಂದು ಸತಿ ಮಾತಾಡಲ್ಲ ಅವ್ರು, ಏನೋ ಒಂಬಲ್ಲ ನಿನ್ನ. ನಾನು ಹೇಳ್ತೀನಿ, ಇವಳಿಗೆ ಕೇಳಲ್ಲ. ಅಪ್ಪ ಬಂದಾಗ ಹೇಳ್ತೀನಿ ನಿಲ್ಸು. ಸರಿಯಾಗಿ ಮಕ್ಕ ಉಳಿಸ್ತೀನಿ. ಧೈರ್ಯವಾಗಿರ್ಬೇಕು ಕಣಮ್ಮ ನೀನು. ಅವಳಬಾರ್ದು ನೀನೊಂದಿಟ್ಟು ಗುಂಡು ನಂಗಲ್ಲ. ನೀನೊಂದು ಸ್ವಲ್ಪ ಬೇಗ ಹೊತ್ತು ಬಿಡ್ತೀಯ. ಒಬ್ಬರು ಯಾರನ್ನ ಬೈದರೆ ಸುಮ್ಮನೆ ಆಗ್ತೀಯ, ಬೈಸ್ಕೊಂಬತ್ತೀಯ. ಬೈಸ್ಕೋಬಾರ್ದು. ಅವಾಗೆಲ್ಲ ನಿಮ್ಮ ಚಿಕ್ಕಮ್ಮಂತ ಹೆಂಗೆ ಬೈಸ್ಕೊಂಡು ಸುಮ್ಮನೆ ಇದ್ದಿದ್ದಕ್ಕೆ ತಾನೇ ಹಿಂಗಾಗಿದ್ದು. ಇವಾಗ ನೋಡು, ನೀನು ಧೈರ್ಯವಾಗಿ ಎಲ್ಲ ನಿಮ್ಮ ಅಪ್ಪ ಇಂಥ ಮಾತಾಡೋಕ್ಕೆ ತಾನೇ ಧೈರ್ಯವಾಗಿ. ಒಂದಿಷ್ಟು ಹೆದರಿಕೆ ಜಾಸ್ತಿ ಕಂಡ್ರುತು, ಅದಕ್ಕೇನೆ ಪಾಪ ಹೆದರಿಕೆ ಅಂತಾಳೆ ಗಗನ. ಪ್ರವೀಣ್ರೆ ಸ್ವಲ್ಪ ಹೆದರಿಕೆ ಅಂತಾಳೆ. ಅಯ್ಯೋ ಹೆದರಿಕೆಂಡು ಅದಕ್ಕೆ ಮತ್ತೆ ಇಷ್ಟು ದಿವಸ ಹಿಂಗಿದ್ದಿದ್ದು. ಅವ್ರ ಚಿಕ್ಕಮ್ಮನಿಗೆ ಅವ್ರ ಚಿಕ್ಕಮ್ಮ ಹೇಳೋದನ್ನ ಅವ್ರಪ್ಪ ಇಂತಾಗ ಹೇಳೋಕ್ಕೂ ಆಗ್ತಿರ್ಲಿಲ್ಲ, ಬಿಡೋಕ್ಕೂ ಆಗ್ತಿರ್ಲಿಲ್ಲ. ಸ್ವಲ್ಪ ಪಾಪ ಹೆದರಿಕೆಂಡೇನೆ ಹಿಂಗಾಗಿದ್ದು. ಇವಾಗ ಹೆಂಗ ನಾನೇ ಇರೋದಕ್ಕೆ ಸ್ವಲ್ಪ ಧೈರ್ಯ ಹೇಳ್ಕೊಂಡು ಇವಾಗ ಇಷ್ಟರ ಮಟ್ಟಿಗೆ ನಾನು ಸ್ವಲ್ಪ ಧೈರ್ಯವಾಗಿ ಇದ್ದಾಳೆ. ಮೊದಲಂತೂ ಸಖತ್ತು ಹೆದರಿಕೆ ಮಳು. ಅಯ್ಯಪ್ಪ ಅವ್ರ ಚಿಕ್ಕಮ್ಮ ಗಗನ ಅಂದರೆ ಸಾಕು. ಹೆದರಿಕೆ ಮಳು ಅಂದ್ಬಿಡ. ಅಷ್ಟಿಷ್ಟು ಹೆದರಿಕೆ ಅಂತ ಇರಲಿಲ್ಲ ಪಾಪ. ಬಾಯಸ್ತಿ ಅಲ್ಲ ಅದಕ್ಕೆ ಬೇಡ ಸುಮ್ಮನಿರು. ನಾವೆಲ್ಲ ಇದ್ದೀವಿ, ನಾವೆಲ್ಲ ಇರಬೇಕಾದ್ರೆ ಯಾಕೆ ಹೆದರಿಕೆ ಅಂತೀಯ? ಧೈರ್ಯವಾಗಿರಮ್ಮ. ಗಗನ ಸ್ವಲ್ಪ ಎಲ್ಲರಿಗೂ ಹೆದರ್ತಾಳೆ. ಯಾಕಂದರೆ ಹೆದರಿಕೆ ಜಾಸ್ತಿ ಅವಳಿಗೆ. ನಾವಿರೋದಕ್ಕೆ ಇವಾಗ ಒಂದು ಸ್ವಲ್ಪ ಧೈರ್ಯವಾಗಿದ್ದಾಳೆ. ಇಲ್ಲಾಂದರೆ ಅವ್ರ ಚಿಕ್ಕಮ್ಮನಿಗೆ ಹತ್ರ ಅವಳು ಹಿಂಗೆ ಬೈಸ್ಕೊಂಡು ಒದ್ದಿಸ್ಕೊಂಡು ಅವ್ರ ಚಿಕ್ಕಮ್ಮ ಮಾಡಿಸ್ಕೊಂಡು ಹಿಂಗೆ ಇರೋಳು. ನಾನು ಸ್ವಲ್ಪ ಧೈರ್ಯ ಹೇಳೋದಕ್ಕೆ ಇವಾಗ ನಮ್ಮಿಂದ ಸ್ವಲ್ಪ ಧೈರ್ಯವಾಗಿದ್ದಾಳೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಗ್ಗಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.